ಚಿಕ್ಕಮಗಳೂರಿನಲ್ಲಿ ಹಿಂದೂ ಮನೆ ಮೇಲೆ ಕಲ್ಲು ತೂರಾಟ ಘಟನೆಗೆ ಸಂಬಂಧಿಸಿ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಕಾನೂನು ಪ್ರಕಾರ ಪೊಲೀಸರು ಏನು ಕ್ರಮ ತೆಗೆದುಕೊಳ್ಳಬೇಕೋ ಅದನ್ನು ತೆಗೆದುಕೊಳ್ಳುತ್ತಾರೆ ಎಂದವರು ಹೇಳಿದ್ದಾರೆ. ಹೆಣ್ಣು ಮಗಳು ದಲಿತ ಸಮುದಾಯಕ್ಕೆ ಸೇರಿದವರು ಅಂತ ಗೊತ್ತಾಗಿದೆ. ಆ ಪ್ರಕಾರ ಪೊಲೀಸರು ಪಿಸಿಆರ್ ಆಕ್ಟ್ ಅಡಿ ಪ್ರಕರಣ ದಾಖಲಿಸುತ್ತಾರೆ ಎಂದವರು ಆ ಕುರಿತ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಅವರು ಯಾಕೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ, ಅವರ ಹಣದಲ್ಲಿ ಅವರು ಎಲ್ಲಿ ಬೇಕಾದರೂ ಹೋಗಬಹುದು. ಆಸ್ಟ್ರೇಲಿಯಾ ಸೇರಿದಂತೆ ಎಲ್ಲಾ ಕಡೆ ಕೃಷಿ ಇದೆ ಎಂದಿದ್ದಾರೆ. ಪ್ರವಾಸ ಕೈಗೊಂಡವರಿಗೆ ಬಜೆಟ್ನಲ್ಲಿ ಕೆಲಸ ಇಲ್ಲ, ಅದನ್ನೆಲ್ಲ ಮಾಡುವುದು ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಬಜೆಟ್ ಬಗ್ಗೆ ತಮ್ಮ ಅಹವಾಲುಗಳನ್ನು ಶಾಸಕರು ಹೇಳಿದ್ದಾರೆ. ಆದ್ದರಿಂದ ಬಜೆಟ್ ಸಂದರ್ಭದಲ್ಲಿ ಅವರ ಪ್ರವಾಸದಿಂದ ಬಜೆಟ್ ಮೇಲೆ ಪರಿಣಾಮ ಆಗುವಂತದ್ದೇನಿಲ್ಲ ಎಂದು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಪ್ರಿಯಾಂಕಾ ಖರ್ಗೆ ಆರ್ಎಸ್ಎಸ್ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿರುವ ಕುರಿತ ಪ್ರಶ್ನೆಗೆ ಪ್ರಿಯಾಂಕಾ ಖರ್ಗೆ ಅವರ ಅಭಿಪ್ರಾಯ ಹೇಳಿದ್ದಾರೆ ಎಂದು ಉತ್ತರಿಸಿದ್ದಾರೆ. ಆರ್ಎಸ್ಎಸ್ ಕುರಿತು ನನಗೆ ನನ್ನದೇ ಅಭಿಪ್ರಾಯವಿದೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ಎಸ್ಎಸ್ ಬಗ್ಗೆ ಅವರದೇ ಆದ ಅಭಿಪ್ರಾಯವಿದ್ದು ಅದನ್ನ ಹೇಳಿದ್ದಾರೆ. ಅವರ ಅಭಿಪ್ರಾಯಕ್ಕೆ ನನ್ನ ಹೇಳಿಕೆ ಅಗತ್ಯವಿಲ್ಲ ಎಂದು ಗೃಹ ಸಚಿವರು ಉತ್ತರಿಸಿದರು. ಇನ್ನು ಎಚ್ಸಿ ಮಹದೇವಪ್ಪ ದಲಿತ ಸಿಎಂ ಹೇಳಿಕೆ ವಿಚಾರ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಮಹದೇವಪ್ಪ ಅವರು ಸಮರ್ಥರಿದ್ದಾರೆ, ಯಾವುದೇ ಜವಾಬ್ದಾರಿ ಕೊಟ್ಟರೂ ತೆಗೆದುಕೊಳ್ಳುವುದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ ಎಂದಿದ್ದಾರೆ. ಜನಸಮುದಾಯದಲ್ಲಿ ಕೆಲವರು ಅವರವರ ಲೀಡರ್ ಅನ್ನ ಆರಿಸಿಕೊಳ್ಳುತ್ತಾರೆ, ಜನ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಅದನ್ನ ತಪ್ಪು ಅಂತ ನಾವು ಹೇಳೋದಕ್ಕೆ ಆಗಲ್ಲ, ಅವರ ಅಭಿಪ್ರಾಯ ಅದು ಎಂದಿದ್ದಾರೆ. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಹೈಕಮಾಂಡ್ ಇದೆ. ಸಂದರ್ಭ ಬಂದ್ರೆ ಹೈಕಮಾಂಡ್ ಆ ಬಗ್ಗೆ ತೀರ್ಮಾನ ಮಾಡ್ತದೆ. ಯಾರೋ 10 ಜನ ನನ್ನ ಪರವಾಗಿ ಜೈಕಾರ ಹಾಕಿದ್ರೆ ಆಗಲ್ಲ, ಆದ್ರೆ ಹೈಕಮಾಂಡ್ ನವರು ಎಲ್ಲವನ್ನೂ ನೋಡಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದಿದೆ. ಈಗ ದಲಿತ ಸಿಎಂ ಎಂಬ ಚರ್ಚೆಯೇ ಇಲ್ಲ, ನಾವು ಆಡಳಿತದ ಮೇಲೆ ನಿಗಾ ಇರಿಸಿದ್ದೇವೆ ಎಂದು ಹೇಳಿದ್ದಾರೆ. ಅಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ, ಬಡ್ಜೆಟ್ನಲ್ಲಿ ಏನು ಕೆಲಸ ಇದೆ ಅವರಿಗೆ? ಬಡ್ಜೆಟ್ ಪ್ರಿಪರೇಷನ್ ಮಾಡೋರು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು. ಅವರು ಹೇಳೋದೆಲ್ಲ CLPಯಲ್ಲಿ ಹೇಳಿದ್ದಾರೆ. ಶಾಸಕರೆಲ್ಲ ಅದಕ್ಕೆ CLP ಕರೆದಿದ್ರು ಸದನ ಅಧಿವೇಶನದಲ್ಲಿ. ಆಗ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಸೊ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಈಗ ನಮ್ಮ ಜೊತೆ ಎಲ್ಲ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು. ನಮ್ಮ ಇಲಾಖೆಗಳದ್ದೆಲ್ಲ ಡಿಸ್ಕಷನ್ ಆಗಿದೆ, ಇನ್ನೂ ಕೆಲವು ಡಿಸ್ಕಷನ್ ಆಗಬೇಕು. ಅದೆಲ್ಲ ಅವರು ಕ್ರೋಢೀಕರಿಸಿ ಬಡ್ಜೆಟ್ ಪ್ರಿಪೇರ್ ಮಾಡ್ತಾರೆ. 6ನೇ ತಾರೀಕು ಬಡ್ಜೆಟ್ ಪ್ರೆಸೆಂಟ್ ಮಾಡ್ತಾರೆ. ಹೌದು, ಅವರ ಅಭಿಪ್ರಾಯ ಹೇಳಿದ್ದಾರೆ. ಮಹದೇವಪ್ಪನವರು ಸಮರ್ಥರಿದ್ದಾರೆ, ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ, ಅದಕ್ಕೆ ಹೇಳಿದ್ದಾರೆ ಅವರು. ಹೌದು, ಅದಕ್ಕೆ ನಾನು ಬೇಡ ಅಂತ ಹೇಳ. ಅಲ್ಲ ರೀ, ನೋಡಿ, ಜನಸಮುದಾಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಕೆಲವರು ಅವರವರ ಲೀಡರ್ಸ್ ಅಂತ ಆರಿಸ್ಕೊಳ್ತಾರೆ ಜನ. ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಹೌದು, ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ. ಅದು ಹೆಣ್ಣು ಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ, ಅದಕ್ಕೆ ಅವರು PCR ಆ್ಯಕ್ಟು ಅದೆಲ್ಲ ಹಾಕ್ತಾರೆ. ಅವರು ಅದು ಡೀಟೇಲ್ಸ್ ತೊಗೊಳ್ತೇನೆ, ನಾನು ಡೀಟೇಲ್ಸ್ ತೊಗೊಂಡು ಹೇಳ್ತೀನಿ. ಅಲ್ಲ ರೀ, ಅವ್ರು ಹೇಳಿದ್ದಕ್ಕೆ ನಂದೇನು ಒಪ್ಪಿಗೆ ಆಗಬೇಕು? ಅದು ಅವ್ರ ಅಭಿಪ್ರಾಯ, ಅವ್ರು ಹೇಳ್ತಾರೆ. ಹಾಗಲ್ಲಪ್ಪ, ನನಗೆ ಆದಂಥ ಅಭಿಪ್ರಾಯಗಳು ಇರ್ತವೆ, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಅವ್ರಿಗೆ ಆದಂಥ ಅಭಿಪ್ರಾಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಇದೆ, RSS ಬಗ್ಗೆ ಇದೆ, ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೆ ನನ್ನ ಹೇಳಿಕೆ ಅಗತ್ಯ ಇಲ್ಲ.